Namaste. A very happy evening to all my dear students, teachers, and the school administrative department. We welcome you all to our science session of Vidya Shakti. My name is Ashwita Malnat, and I'm your science tutor. Dear students, before we start this session, how was your day? ಹೇಗಿತ್ತು ನಿಮ್ ದಿನ? How joyful was it? Okay. Oh, wow. Nice to know that you had a very wonderful day. Lovely. So, having said that, in today's session, we shall learn about the most natural phenomena, that is lightning. So lightning ಬಗ್ಗೆ we shall throw some light ಅಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಅನ್ನ ಪಡ್ಕೊಳ್ಳೋಣ. ಸಮ್ ನ್ಯಾಚುರಲ್ ಫಿನೋಮಿನಾ ಬಗ್ಗೆ. ಸೊ ಸಮ್ ನ್ಯಾಚುರಲ್ ಫಿನೋಮಿನಾ. ಸೊ ಇದರ ಬಗ್ಗೆ ಹೇಳೋದ್ಕಿಂತ ಮುಂಚೆ ಫೆನೋಮೆನಾ ಅಂತ ಹೇಳಿದ್ರೆ ಏನು? ಸೊ ಲಾಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಇದ್ದಂತಹ ಡೌಟ್ ಅನ್ನ ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಫೆನೋಮೆನಾ ಅಂತ ಹೇಳಿದ್ರೆ ಏನು? 1 minute, I'll just drop this one because I'm not very happy with the way it is written on the board. I'll rewrite it. I'm sorry for taking your time. Speak loudly, ma'am. This is the maximum voice you can hear. So I think everyone can hear my voice, and from our end, it is louder. So if still you have any issues, probably check with your technical team. Clear? Well, so what do you mean by phenomena? First thing, phenomena ಅಂತ ಹೇಳಿದ್ರೆ ಏನು? ಮ್ಯಾಮ್, ರೇನ್ಬೋ ಇಸ್ ಅನ್ ಫೆನೋಮೆನಾ ಅಂತ ಹೇಳ್ತಾ ಇದ್ರೆ ವೆರಿ ಗುಡ್. ಫೆನೋಮೆನಾ ಅಂತ ಹೇಳಿದ್ರೆ a fact or situation that is observed to exist or happen, especially one whose cause or explanation is in question. ಸತ್ಯವಾಗ್ಲೂ ಅರ್ಥ ಆಗಿಲ್ಲ ಮ್ಯಾಮ್ ನಿಮ್ಗೆ ಹಿಂಗಂದ್ರೆ. ಫೆನೋಮೆನಾ ಅಂತ ಹೇಳಿದ್ರೆ ಯಾವುದು ಯಾವಾಗ್ಲೂ ಆಗುತ್ತೆ ಆ ಸಿಚುವೇಶನ್ಗೆ ಫೆನೋಮೆನಾ ಅಂತ ಹೇಳಲ್ಲ ನಾವು. ಉದಾಹರಣೆಗೆ ಮಧ್ಯಾಹ್ನ 12 ಗಂಟೆಗೆ ತುಂಬಾ ಬಿಸಿಲಿರುತ್ತೆ, ಇಟ್ಸ್ ಅ ಫೆನೋಮೆನಾ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಸೊ ಮಧ್ಯಾಹ್ನ 12 ಗಂಟೆಗೆ ಬಿಸಿಲಿನ ಜೊತೆಗೆ ಸ್ವಲ್ಪ ಮಳೆ ಬಂದ್ಮೇಲೆ ಈ ರೀತಿಯಾದಂತಹ ಕರ್ವ್ ಕಾಣುತ್ತೆ ಆಕಾಶದಲ್ಲಿ, ಅಂಡ್ ವಿ ಕಾಲ್ ಇಟ್ ಆಸ್ ರೈನ್ಬೋ ಆರ್ ಕಾಮನ ಬಿಲ್ಲು, isn't it? ಸೊ ಅದನ್ನ ಒಂದು ಫೆನೋಮೆನಾ ಅಂತ ಕರಿತೀನಿ. ಸೊ a phenomena is something that exists or happens, especially a fact or event which is not tend to happen, ಯಾವಾಗ್ಲೂ ಆಗುವಂಥದ್ದಲ್ಲ. ಓಕೆ, ರಿಮಾರ್ಕಬಲ್ ಆಗುವಂಥದ್ದು, ಅಥವಾ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಫ್ಯಾಕ್ಟ್ or event that is something unusual. ಅಪರೂಪಕ್ಕೆ ಆಗುವಂಥದ್ನ ನಾವು ಫೆನೋಮೆನಾ ಅಂತ ಕರಿತೀವಿ. ಓಕೆ, ತುಂಬಾ ವಿರಳವಾಗಿ ಆಗುವಂಥದ್ನ, ಅಪರೂಪವಾಗಿ ಆಗುವಂಥದ್ನ ಫೆನೋಮೆನಾ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ ಮೇಡಮ್ ಫೆನೋಮೆನಾಗೆ? ನಾವ್ ಅದನ್ನ ವಿದ್ಯಮಾನಗಳು ಅಂತ ಕರಿತೀವಿ. ಪ್ರಸ್ತುತ ವಿದ್ಯಮಾನ ಅಂತ ಹೇಳ್ತಾರಲ್ಲ, ಸೊ ಅದು ಕೂಡ ಅರ್ಥ ಆಯ್ತಾ? ಫೆನೋಮೆನಾ ಅಂತ ಹೇಳಿದ್ರೆ ಸಮಥಿಂಗ್ ಅನ್ಯೂಶಲ್, ಅಪರೂಪಕ್ಕಾಗುವಂಥದ್ದು, ಬಟ್ ಬಹಳ ಪರಿಣಾಮಕಾರಿಯಾಗಿ ಆಗುವಂಥದ್ಕೆ ನಾವು ಫೆನೋಮೆನಾ ಅಂತ ಕರಿತೀವಿ. ನ್ಯಾಚುರಲ್ ಕೆಲಾಮಿಟಿಸ್ ಅಂತ ಹೇಳ್ತೀವಿ, ಘಟನೆಗಳು ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಂಗತಿಗಳು ಅಥವಾ ಘಟನೆಗಳು, ಪ್ರಕ್ರಿಯೆಗಳು ಆಗುವಂಥದ್ನ ನಾವು ವಿದ್ಯಮಾನಗಳು ಅಂತ ಕರಿತೀವಿ. ಪದೇ ಪದೇ ಘಟಿಸ್ತೇ ಇರಬಹುದು, ಬಟ್ ಘಟಿಸಿದಾಗ ಅದಕ್ಕೆ ಆದಂತಹ ಒಂದಿಷ್ಟು ಎಫೆಕ್ಟ್ಸ್ ನ ಕ್ರಿಯೇಟ್ ಮಾಡುತ್ತೆ ಅಂತದನ್ನ ನಾವು ಫೆನೋಮೆನಾ ಅಂತ ಕರಿತೀವಿ. ಸೊ ಈ ಒಂದು ಪ್ರಶ್ನೆ ಯಾರೊಬ್ಬ ವಿದ್ಯಾರ್ಥಿ ಕೇಳಿದ್ರು, ಹೋಪ್ಸೋ ನಿಮ್ಗೆ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ. ಸೆಕೆಂಡ್ ಕ್ವೆಶ್ಚನ್ ನಂಗೆ ಬಂದಿದ್ದು, ಮ್ಯಾಮ್ ವಾಟ್ ಇಸ್ ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ. ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂದ್ರೆ ಏನು? ಸೊ ನೀವೇ ಹೇಳ್ತೀರಾ?
ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಹೇಳಿದ್ರೆ ಏನು ಅಂತ ಅಂದ್ಬಿಟ್ಟು. Yes, give it a try. Yes, children, lighting is a phenomena, earthquake is a phenomena, rainbow is a phenomena, natural calamities is a phenomena. Good participation. Now tell me, what is electric spark? Okay. Sudden flow of electricity. Okay. Through a gas-like air. ಅನಿಲದಂತೆ ಇರುವಂತಹ ಗಾಳಿಯಲ್ಲಿ ತತ್ಕ್ಷಣವಾಗಿ ಸಾಗುವಂತಹ ವಿದ್ಯುತ್ ಶಕ್ತಿಗೆ ನಾವು ಎಲೆಕ್ಟ್ರಿಕ್ ಸ್ಪಾರ್ಕ್ ಅನ್ನಲ್ಲ. ಆದ್ರೆ ಎಲೆಕ್ಟ್ರಿಕ್ ಸ್ಪಾರ್ಕ್ ಏನಂದ್ರೆ, ಈ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಒಂದು ಬ್ರೈಟ್ ಆದಂತಹ ಫ್ಲಾಶಿನ ತಂದಾಗ, ಕನ್ನಡದಲ್ಲಿ ಏನಂತೀವಿ ಫ್ಲಾಶಿಗೆ, ಹಾಗೆ ಒಂದು ಲೈಟ್ ಫ್ಲಾಶಿಗೆ ಕನ್ನಡದಲ್ಲಿ ಏನಂತೀವಿ ಆಕ್ಚುಲಿ ಫ್ಲಾಶ್ಗೆ? ಬೆಳಕು ಬೀರೋದು ಅಂತ ಕರಿತೀವಿ ನಾವು ಫ್ಲಾಶ್ ಅಂತ ಹೇಳಿದ್ರೆ. ಓಕೆ, ಸೊ ಆ ತರ ಒಂದು ಬ್ರೈಟ್ ಫ್ಲಾಶ್ ಅಥವಾ ಒಂದು ಸೌಂಡ್ ಆದಾಗ ಅದಕ್ಕೆ ನಾವು ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಕರಿತೀವಿ. ಇಟ್ ಹ್ಯಾಪನ್ಸ್ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ 2 ಪಾಯಿಂಟ್ಸ್ ಬಿಕಮ್ ಸ್ಟ್ರಾಂಗ್ ಇನಫ್ ಟು ಅಯನೈಸ್ ದ ಏರ್, ಟರ್ನಿಂಗ್ ಇಟ್ ಇನ್ ಟು ಅ ಟೆಂಪ್ರವರಿ ಕಂಡಕ್ಟರ್. ಸೊ ಇದು ಸಾಮಾನ್ಯವಾಗಿ ನ್ಯಾಚುರಲ್ ಆಗುವಂತಹ ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ಹೇಳಿದ್ರೆ ಮಿಂಚ್ ಹೊಡೆಯೋದು ಅಥವಾ ಲೈಟ್ನಿಂಗ್ ಅಂತ ನಾವು ಕರಿತೀವಿ. ಓಕೆ, ಸೊ ಆ ಸ್ಪಾರ್ಕ್ ಯಾವಾಗ ಆಗುತ್ತೆ? ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ವೋಲ್ಟೇಜ್ ಮಧ್ಯೆ ವ್ಯತ್ಯಾಸ ಉಂಟಾಗಿ ಲಾರ್ಜ್ ಪಾಸಿಟಿವ್ ಚಾರ್ಜ್ ಮತ್ತೆ ಲಾರ್ಜ್ ನೆಗೆಟಿವ್ ಚಾರ್ಜ್ ಉಂಟಾದಾಗ ಅದರಿಂದ ನಾವು ಈ ಸ್ಪಾರ್ಕ್ ಅನ್ನೋದನ್ನ ಕಾಣಬಹುದು. ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಸ್ಪಾರ್ಕ್. ಸೊ ಮ್ಯಾಮ್, ಎಲೆಕ್ಟ್ರಿಕ್ ಸ್ಪಾರ್ಕ್ ಗೆ ಲೈಟ್ನಿಂಗ್ ಗೆ ಹೊರತುಪಡಿಸಿ, ಲೈಟ್ನಿಂಗ್ ಒಂದು ಎಲೆಕ್ಟ್ರಿಕ್ ಸ್ಪಾರ್ಕ್ ಅಂತ ನಮ್ಗೆ ಅರ್ಥ ಆಯ್ತು. ಲೈಟ್ನಿಂಗ್ ಗೆ ಹೊರತುಪಡಿಸಿ ಎಲೆಕ್ಟ್ರಿಕ್ ಸ್ಪಾರ್ಕ್ ಗೆ ಬೇರೆ ಉದಾಹರಣೆಗಳಿದೆಯಾ? ಯಾಕಿಲ್ಲ? ಖಂಡಿತ ಇದೆ. ಸೊ ಶಾರ್ಟ್ ಸರ್ಕ್ಯೂಟ್ಸ್ ಬಗ್ಗೆ ಕೇಳಿದ್ದೀರಾ? ಏನು ಶಾರ್ಟ್ ಸರ್ಕ್ಯೂಟ್ಸ್ ಅಂತ ಹೇಳಿದ್ರೆ ನ್ಯೂಸ್ ಗಳಲ್ಲಿ ನೋಡಿರಬಹುದು ಅಥವಾ ಯಾರಾದ್ರೂ ನೀವು ಕೂಡ ಫೇಸ್ ಮಾಡಿರಬಹುದು. ಈಗ ಎಲೆಕ್ಟ್ರಿಕ್ ಸಿಸ್ಟಮ್ಸ್ ಏನಾಗುತ್ತೆ, ಅದರಿಂದ ಸ್ಪಾರ್ಕ್ ಬಂದಾಗ ವೈರ್ ಒಂದಕ್ಕೊಂದು ಟಚ್ ಆದಾಗ ಅದು ಸಡನ್ ಆಗಿ ಒಂದು ಡೇಂಜರಸ್ ಡಿಸ್ಚಾರ್ಜ್ ಆಫ್ ಕರೆಂಟ್ ಆಗುತ್ತೆ. ಅದರಿಂದ ಬೆಂಕಿ ಸಂಭವಗಳು ಉಂಟಾಗುತ್ತೆ. ಅಥವಾ ಏನಾಗುತ್ತೆ, ಎಷ್ಟೋ ಸಲ ನಾವು ಮೊಬೈಲ್ ನ ಚಾರ್ಜ್ ಇಟ್ಬಿಟ್ಟು ಅಲ್ಲೇ ಮರ್ತು ಹೋಗ್ಬಿಟ್ಟಿರ್ತೀವಿ, ಅಥವಾ ಈ ಗ್ಯಾಸ್ ಗೀಸರ್ ನ ಆನ್ ಮಾಡ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿರ್ತೀವಿ, ಅಥವಾ ಎಲೆಕ್ಟ್ರಿಕ್ ಉಪಕರಣಗಳು ಇನ್ನೇನಿದೆ ಇಂಡಕ್ಷನ್ ಕುಕ್ವೇರ್ ಹಾಗೆ ಮರ್ತು ಹೋಗಿರ್ತೀವಿ. ಸೊ ಅಥವಾ ಶಾರ್ಟ್ ಸರ್ಕ್ಯೂಟ್ ಎಲೆಕ್ಟ್ರಿಕ್ ವೋಲ್ಟೇಜ್ ವ್ಯತ್ಯಯದಿಂದ ಉಂಟಾಗಬಹುದು. ಸೊ ಇದರಿಂದ ಬೆಂಕಿ ಸಂಭವ ಆಗುತ್ತೆ. ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ಎಲೆಕ್ಟ್ರಿಕ್ ಸ್ಪಾರ್ಕ್. ಅದೇ ತರ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಒಂದಿದೆ. ನೀವು 9th ಸ್ಟ್ಯಾಂಡರ್ಡ್ ಬಂದಾಗ ನೀವು ಅಣುಗಳ ಬಗ್ಗೆ, ಪರಮಾಣುಗಳ ಬಗ್ಗೆ ಎಲ್ಲ ನೀವು ಕಲಿತಾ ಹೋಗ್ತೀರಾ. ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ಮಾಲಿಕ್ಯೂಲ್ಸ್ ಅಂಡ್ ಆಟಮ್. ಓಕೆ, ಸೊ ಹಾಗಿದ್ದಾಗ you will learn about static electricity. Static electricity also is a spark you might get after walking on a carpet or touching a metal door knob. ಎಷ್ಟೋ ಸಲ ಇವನು ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ನಮ್ಗೆ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಶಾಕ್ ಹೊಡೆಯೋದಲ್ಲ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಪವರ್ಗಳು ಪರಸ್ಪರ ವಿನಿಮಯಗೊಂಡಾಗ, ಎಕ್ಸ್ಚೇಂಜ್ ಆದಾಗ ಉಂಟಾಗುವಂತಹ ಸ್ಪಾರ್ಕ್ ಅದು. ಓಕೆ, ಸಮ್ ಆಫ್ ದ ಎಕ್ಸಾಂಪಲ್ ಆಫ್ electric spark is lighting, static electricity, short circuit. ಸರಿ ಮ್ಯಾಮ್, ಲೈಟಿಂಗ್ ಯಾವಾಗ ಆಗುತ್ತೆ? when will this lightning happen? ಮಳೆ ಬಂದಾಗೆಲ್ಲ ಲೈಟ್ನಿಂಗ್ ಆಗುತ್ತಾ? ಇದಕ್ಕೆ ಉತ್ತರ ನೀವೇ ಕೊಡ್ತೀರಾ? ಗಿವ್ ಇಟ್ ಅ ಟ್ರೈ ಅಗೇನ್. ಸೊ ಯಾರು ಉತ್ತರ ಕೊಡ್ತೀರಾ ಅದಕ್ಕೆ? ಅರ್ಥಕ್ವೇಕ್ ಇಸ್ ನಾಟ್ ಅನ್ ಎಲೆಕ್ಟ್ರಿಕ್ ಸ್ಪಾರ್ಕ್. ದಟ್ ಇಸ್ another topic. I'll explain you to you later. ಈಗ ಲೈಟ್ನಿಂಗ್ ಬಗ್ಗೆ ಹೇಳಿ. ಲೈಟ್ನಿಂಗ್ ಯಾವಾಗ ಆಗುತ್ತೆ? ನೋ ಮ್ಯಾಮ್, ನೀವೇ ಹೇಳ್ಬಿಡಿ ಮ್ಯಾಮ್. ಅಲ್ವಾ, ಲೈಟ್ನಿಂಗ್ ಕೂಡ ಎಲೆಕ್ಟ್ರಿಕ್ ಸ್ಪಾರ್ಕ್ಗೆ. ವೆನ್ ಎಲೆಕ್ಟ್ರಿಕ್ ಚಾರ್ಜರ್ ಬಿಲ್ಡಪ್ ಇನ್ ಅ ಸ್ಟಾರ್ಮ್ ಕ್ಲೌಡ್. ಓಕೆ, ಒಂದು ಸ್ಟಾರ್ಮ್ ಕ್ಲೌಡ್ ಅಲ್ಲಿ, ಕ್ಲೌಡ್ ಅಂದ್ರೆ ಮೋಡಗಳಲ್ಲಿ ಬಿಲ್ಡಪ್ ಆದಾಗ ಲೀಡಿಂಗ್ ಟು ಅ ಗೇನ್ಡ್ ಎಲೆಕ್ಟ್ರೋಸ್ಟಾಟಿಕ್ ಡಿಸ್ಚಾರ್ಜ್. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ತರನೇ ಒಂದು ತುಂಬಾ ದೊಡ್ಡದಾದಂತಹ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗುತ್ತೆ. ಆ ಸಂದರ್ಭದಲ್ಲಿ ಲೈಟ್ನಿಂಗ್ ಆಗುತ್ತೆ.
Okay, inside the cloud, friction between the ice crystals, water droplets, ಮತ್ತೆ hail causes. hail ಅಂದ್ರೆ ಆನೆಕಲ್ಲು ಅಂತ ಕೇಳಿದಿರಾ, ಆನೆಕಲ್ ಮಳೆ ಅಂತ, ಅದು. ಇವೆಲ್ಲ ಆದಾಗ ಪಾಸಿಟಿವ್ ಚಾರ್ಜ್ ಮತ್ತೆ ಹೆವಿ ಆಗಿರುವಂತಹ ನೆಗೆಟಿವ್ ಚಾರ್ಜ್. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ, ಇದು ಲೈಟ್ ಆಗಿರುತ್ತೆ. ಓಕೆ, ನೆಗೆಟಿವ್ ಚಾರ್ಜ್ ಹೆಂಗಿರುತ್ತೆ, ಇದು ಹೆವಿ ಆಗಿರುತ್ತೆ. ಸೊ ಇದು ಒಂದಕ್ಕೊಂದು ಘರ್ಷಣೆ ಉಂಟಾದಾಗ ಅದರಿಂದ ಆಗುವಂತಹ ವ್ಯತ್ಯಯದಿಂದ ಉಂಟಾಗುವಂಥದ್ದೇ ಲೈಟ್ನಿಂಗ್. ಹಳೆ ಕಾಲದಲ್ಲೆಲ್ಲ ಲೈಟ್ನಿಂಗ್ ಬಂತು ಅಂತ ಹೇಳಿದ್ರೆ ಹೆದರೋರು ಜನ. ಅಯ್ಯೋ, ಏನೋ ಒಂದು ಶಾಪ ಉಂಟಾಗ್ತಾ ಇದೆಯೇನೋ, ನಾವ್ ಶಾಪಗ್ರಸ್ತರಾಗ್ತಾ ಇದೀವೇನೋ, ದೇವ್ರು ನಮ್ಗೆ ಶಾಪ ಕೊಡ್ತಾ ಇದ್ದಾನೇನೋ, ನಮ್ ಮೈಗೆ ಬೆಂಕಿ ಹತ್ಕೊಂಡ್ಬಿಡುತ್ತೇನೋ. ಅಂಡ್ ಲೈಟ್ನಿಂಗ್ ಆದಾಗ ನಾವ್ ಸರಿಯಾಗಿ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಇಟ್ ವಿಲ್ ಹ್ಯಾವ್ ಬ್ಯಾಕ್ ಫೈರ್ ತರ ಉಂಟಾಗುತ್ತೆ ನಮ್ಗೆ. ಸೊ ಆಗ, ಸಾರಿ ಟು ಇಂಟರಪ್ಟ್, Gokul sir, I require your confirmation that whether the voice is audible. And we also have got a confirmation from our technical team. So I request you to kindly check with your technical team. I request the school administrator, whoever is present, and the coordinator to have a check. In case of any differences, I request you to kindly record the video and send it in our WhatsApp group. So we will have a look on it. Got it? ನಿಮ್ಗೆ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆ ಅಂತ ಎಲ್ಲಾ ಕಡೆಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಅಕಸ್ಮಾತ್ ನಿಮ್ಮಲ್ಲಿ ವ್ಯತ್ಯಯ ಆಗ್ತಾ ಇದ್ರೆ ದಯವಿಟ್ಟು ಒಂದು ವಾಟ್ಸ್ಆಪ್ ವಿಡಿಯೋನ ರೆಕಾರ್ಡ್ ಮಾಡಿ, ವಾಯ್ಸ್ ವ್ಯತ್ಯಯ ಆಗ್ತಾ ಇರೋದು ಅದನ್ನ ಗ್ರೂಪ್ ಅಲ್ಲಿ ಸೆಂಡ್ ಮಾಡಿ. ಕ್ಲಿಯರ್? ಓಕೆ, ಹ್ಯಾವಿಂಗ್ ಸೆಡ್ ದಟ್ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಲೈಟ್ನಿಂಗ್. ಸೊ ಹಿಂದೆ ಎಲ್ಲ ಲೈಟ್ನಿಂಗ್ ಅಂತ ಹೇಳಿದ್ರೆ ಭಯ ಪಡೋರು ಜನ, ಏನೋ ಕೆಟ್ಟದಾಗ್ತಾ ಇದೆ ನಮ್ಗೆ, ದೇವ್ರ ಕಡೆಯಿಂದ ಶಾಪ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಗ್ರೀಕ್ ಜನರ ಒಂದು ಇತಿಹಾಸದ ಬಗ್ಗೆ ಹೇಳಿದ್ದೆ ಅಲ್ವಾ. ಲೈಟ್ನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಐ ಎಕ್ಸ್ಪ್ಲೇನ್ ಯು ಅಬೌಟ್ ಗ್ರೀಕ್ ಪೀಪಲ್, ಅವ್ರ ಲೈಟ್ನಿಂಗ್ ನ ಹೇಗೆ ಡಿಸ್ಕವರ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಅದಾದ ನಂತರ ಐ ಹ್ಯಾಡ್ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಯಾರಿಗಾದ್ರೂ ನೆನ್ಪಿದ್ಯಾ ಏನಿದು ಅಂತ? ನೆನ್ಪಿದ್ಯಾ ಏನಿದು? ವೆರಿ ಗುಡ್, ಇಟ್ಸ್ ಕಾಲ್ಡ್ ಅಸ್ ಆಂಬರ್ ಅಂತ. ಗಮ್, ಓಕೆ, ಗಮ್. ಬಟ್ ಈ ಗಮ್ನ ರೆಸಿನ್ ಅಂತ ಕರೀತಾರೆ, ಇದನ್ನ ಆಂಬರ್ ಅಂತ ಹೇಳ್ತಾರೆ. ಈ ಮರದಿಂದ ಉಂಟಾಗುವಂತಹ ಅಂಟಿನಂಥದ್ದು. ಸೊ ಇದು ಒಂದಕ್ಕೊಂದು ರಬ್ ಮಾಡಿದಾಗ, ಘರ್ಷಣೆ ಉಂಟಾದಾಗ ಅದರಿಂದ ಲೈಟ್ನಿಂಗ್ ಫ್ಲಿಕರ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಅವ್ರು ಕಂಡಿಡಿತಾರೆ. ಬಟ್ ಈ ಲೈಟ್ನಿಂಗ್ ಬಗ್ಗೆ ಸರಿಯಾದಂತಹ ಅಧ್ಯಯನ ಮಾಡಿ ಜನರಿಗಿದ್ದಂತಹ ಮೂಢನಂಬಿಕೆ ಎಲ್ಲ ಹೋಗ್ಸಿದ್ದು, ಆ ಕ್ರೆಡಿಟ್ ಹೋಗ್ಬೇಕಾಗಿರೋದು ಈ ವ್ಯಕ್ತಿಗೆ. ಇವ್ರ ಹೆಸರು ಬೆಂಜಮಿನ್ ಫ್ರಾಂಕ್ಲಿನ್ ಅಂತ. ಲಾಸ್ಟ್ ಟೈಮ್ ಇವ್ರ ಸ್ಟೋರಿ ಹೇಳ್ಬೇಕಾದ್ರೆ ಕ್ಲಾಸ್ ಮುಗಿತಾ ಬಂತು. ಸೊ ಐ ಥಿಂಕ್ ನಾನ್ ಲಾಸ್ಟ್ ಟೈಮ್ ನೀವು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಹೌದಾ? ಯು ಹ್ಯಾಡ್ ಆಸ್ಕ್ ಮಿ ಅಬೌಟ್ ಲೈಟ್ನಿಂಗ್, ಯು ಹ್ಯಾಡ್ ಆಸ್ಕ್ ಮಿ ಅಬೌಟ್ ದ ಎಲೆಕ್ಟ್ರಿಕ್ ಚಾರ್ಜಸ್, ಇದು ಹೇಗಾಗುತ್ತೆ ಅಂತ. ವೆಲ್, ಐ ಫಾರ್ಗಾಟ್ ದಿಸ್. ನೀವು ನಾರ್ತ್ ಏಷ್ಯಾ ವೆದರ್ ಕಂಡೀಷನ್ ಬಗ್ಗೆ ಕೂಡ ಕ್ವೆಶ್ಚನ್ ಕೇಳಿದ್ರಿ. ಬೆಂಜಮಿನ್ ಫ್ರಾಂಕ್ಲಿನ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾರ್ತ್ ಏಷ್ಯಾ ವೆದರ್ ಕಂಡೀಷನ್ ಬಂದು ವಿಪರೀತ ಚಳಿ. ಇಟ್ಸ್ ನಾಟ್ ಜಸ್ಟ್ ಕೋಲ್ಡ್, ಇಟ್ಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್. ಹಾರ್ಶ್ ವಿಂಟರ್ ಇರುತ್ತೆ, ಮತ್ತೆ ತುಂಬಾ ಕಮ್ಮಿ ಸಮ್ಮರ್ ಇರುತ್ತೆ. ಅಂಡ್ ಆ ಜಾಗಗಳಲ್ಲಿ ಈ ನವೆಂಬರ್ ಇಂದ ಫೆಬ್ರವರಿ ಟೈಮ್ ಏನಿದೆ ಅಲ್ಲ, ಅದು ನಾವು ಅಲ್ಲಿ ಬದುಕುಳಿಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಿಂಟರ್ ಇಸ್ ವೆರಿ ವೆರಿ ಅನ್ಲೈಕ್ಲಿ. -40°C, -68°C ವರ್ಗೂ ಅಲ್ಲಿ ಇರುತ್ತೆ. ಸ್ನೋಫಾಲ್ ಎಲ್ಲ ಇರುತ್ತೆ. ಯಾರಿಗಾದ್ರೂ ಪ್ಲಾನ್ ಇದೆಯಾ ಅಲ್ಲಿಗೆ ಹೋಗೋದಕ್ಕೆ? ಸೊ ಹೂ ಹ್ಯಾಡ್ ಆಸ್ಕ್ಡ್ ಮಿ, ಮ್ಯಾಮ್ ನಮ್ಗೆ ಸ್ವಲ್ಪ ಆ ಒಂದು ವೆದರ್ ಕಂಡೀಷನ್ ಬಗ್ಗೆ ಹೇಳಿ ಅಂತ. ಹೋಗ್ತೀರಾ ನೀವೇನಾದ್ರೂ ನಾರ್ತ್ ಏಷ್ಯಾಗೆ? ನಾರ್ತ್ ಏಷ್ಯಾದಲ್ಲಿ ಯಾವ್ಯಾವ ಕಂಟ್ರಿ ಬರುತ್ತೆ? ರಷ್ಯಾ ಬರುತ್ತೆ, ಸೈಬೀರಿಯಾ ಬರುತ್ತೆ. ಸೊ ಇವೆಲ್ಲ ನಾರ್ತ್ ಏಷ್ಯಾದಲ್ಲಿ ಬರುವಂತಹ ಕಂಟ್ರಿಗಳು. ಓಕೆ, ವೆಲ್, ಸೊ ಐ ಥಿಂಕ್ ಐ ಕ್ಲಿಯರ್ಡ್ ಆಲ್ ಯೋರ್ ಡೌಟ್ಸ್. ಈಗ ನಾವು ನಮ್ಮ ಬೆಂಜಮಿನ್ ಫ್ರಾಂಕ್ಲಿನ್ ಬಗ್ಗೆ ಬರೋಣ. ಸೊ ಈ ಒಂದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಈ ಪಿಕ್ಚರ್ ಹಿಂದೆ ಒಂದ್ ಕತೆ ಇದೆ. ಸೊ ಕತೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಜನರಿಗೆ ಈ ಲೈಟ್ನಿಂಗ್ ಬಗ್ಗೆ ಎಲ್ಲ ತುಂಬಾ ವಿಪರೀತವಾದಂತಹ ಮಿಸ್ಕನ್ಸೆಪ್ಷನ್ ಇರುತ್ತೆ. ಸೊ ಭಯದ ವಾತಾವರಣ ಉಂಟಾಗಿರುತ್ತೆ. ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಒಂದು ಫೇಮಸ್ ಆಗಿರುವಂತಹ ಕೈಟ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಸೊ ದಿಸ್ ವಾಸ್ ಸಮ್ವೇರ್ ಅರೌಂಡ್ 1752 ಆ ಸಮಯದಲ್ಲಿ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲೈಟ್ನಿಂಗ್ ಇಟ್ ಇಸ್ ಅ ಫಾರ್ಮ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಅವ್ರು ಕಂಡುಹಿಡಿಲಿಕ್ಕೋಸ್ಕರ ಜೋರಾಗಿ ಗುಡುಗು ಸಹಿತ ಮಳೆ ಬರ್ತಿರುವಂತಹ ಸಮಯದಲ್ಲಿ
ಲೈಟ್ನಿಂಗ್ ಸ್ಟ್ರೈಕ್ ಹೊಡೆಯುವಂತಹ ಸಮಯದಲ್ಲಿ ಈ ಗಾಳಿಪಟವನ್ನ ಹಾರಿಸ್ತಾರೆ. ಹೇಗೆ? ಒಂದು ಕೈಟ್, ಗಾಳಿಪಟ, ಅ ಸಿಲ್ಕ್ ಹ್ಯಾಂಡ್ ಕರ್ಚೀಫ್, ಅ ಹೆಮ್ ಸ್ಟ್ರಿಂಗ್, ಮತ್ತೆ ಒಂದು ಸಿಲ್ಕ್ ಸ್ಟ್ರಿಂಗ್, ಮತ್ತೆ ಒಂದು ಕೀ, ಮನೆ ಕೀ, ಅದರ ಸಹಾಯದಿಂದ. ಈಗ ಸಿಲ್ಕ್ ಹ್ಯಾಂಡ್ ಕರ್ಚೀಫ್ ಅವ್ರು ಯಾಕೆ ತೆಗೆದುಕೊಂಡ್ರು? ಅದಕ್ಕೆ ಗ್ರೀಕ್ಗೆ ಮತ್ತೆ ಸಂಬಂಧ ಇದೆ. ಸೊ ಗ್ರೀಕ್ ಬಗ್ಗೆ ನಾನು ಏನ್ ಹೇಳಿದ್ದೆ, ಅವರು ಈ ಆಂಬರ್ ಅಂತದ್ದು ಅಂಟಿನಂತಹದ್ನ ಒಂದಕ್ಕೊಂದು ರಬ್ ಮಾಡಿದಾಗ ಅದರಿಂದ ಉಂಟಾಗೋ ಫ್ಲಿಕರ್ ಬಗ್ಗೆ ಕೇಳಿದ್ರು. ಅದೇ ತರ ಪಾಲಿಸ್ಟರ್ ಕ್ಲಾತ್ ಏನಿರುತ್ತಲ್ಲ, ಆ ಪಾಲಿಸ್ಟರ್ ಕ್ಲಾತ್ ಅಲ್ಲೂ ಫ್ಲಿಕರ್ ಆಗುತ್ತೆ. ಹಾಗೇನೆ ಬೆಂಜಮಿನ್ ಫ್ರಾಂಕ್ಲಿನ್ ಇಲ್ಲಿ ಯೂಸ್ ಮಾಡಿದಂತಹ ಸಿಲ್ಕ್ ಹ್ಯಾಂಡ್ ಕರ್ಚೀಫ್ ಕೂಡ ಫ್ಲಿಕರ್ ಆಗುತ್ತೆ. ಆದ್ರಿಂದ ಎಲ್ಲಾ ಎಲೆಕ್ಟ್ರಿಕ್ ಫ್ಲಿಕರ್ ಆಗುವಂತಹ ವಸ್ತುಗಳನ್ನೆಲ್ಲ ಅವ್ರು ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಸೆಟಪ್ ಮಾಡ್ಕೊಂತಾರೆ. ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಅಟ್ಯಾಚಸ್ ದ ಪಾಯಿಂಟೆಡ್ ವೈರ್ ಟು ದ ಟಾಪ್ ಆಫ್ ದ ಕೈಟ್ ಅಂಡ್ ಟೈ ದ ಕೀ ಟು ದ ಬಾಟಮ್ ಆಫ್ ದ ಸ್ಟ್ರಿಂಗ್. ಗಾಳಿಪಟ ಆರಿಸಿದಿರಾ ನೀವೆಲ್ಲ, ಆ ಉದ್ದದ ದಾರ ಕೆಳಗಡೆ ಇರ್ತಲ್ಲ, ಅಲ್ಲಿಗೆ ಅವರು ಕೀನ ಅಟ್ಯಾಚ್ ಮಾಡಿರ್ತಾರೆ, ಮೇಲ್ಗಡೆ ಕೈಟ್ ಹಾರ್ತಾ ಇರ್ತಾರೆ. ಸೊ ಇದ್ರ ಜೊತೆಗೆ ಕೈಯಲ್ಲಿ ಆ ಸಿಲ್ಕ್ ಸ್ಟ್ರಿಂಗ್ ಏನಿರುತ್ತೆ ಅದನ್ನ ಹಿಡ್ಕೊಂಡಿರ್ತಾರೆ. ಯಾಕೆ ಸಿಲ್ಕ್ ಸ್ಟ್ರಿಂಗ್ ಹಿಡ್ಕೊಂಡಿರ್ತಾರೆ? ವಿಚ್ ಇಸ್ ಅ ಪೂರ್ ಕಂಡಕ್ಟರ್. ಆದ್ರಿಂದ ಇವ್ರಿಗೆ ಯಾವ್ದೇ ರೀತಿ ಶಾಕ್ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಹಿಡ್ಕೊಂಡಿರ್ತಾರೆ. ಸೊ ಜೋರಾಗಿ ಗುಡುಗು ಸಹಿತ ಮಳೆ ಬರ್ಬೇಕಾದ್ರೆ ಈ ಕೈಟನ್ನ ಹಾರಿಸ್ತಾರೆ. ದ ರೈನ್ ಮೇಡ್ ದ ಸ್ಟ್ರಿಂಗ್ ವೆಟ್ ಅಂಡ್ ಕಂಡಕ್ಟಿವ್. ನಿಮ್ಗೆ ಗೊತ್ತಿದೆ ಅಲ್ಲ, ಒದ್ದೆ ಕೈಯಲ್ಲಿ ಯಾವುದೇ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಗಳನ್ನ ನಾವು ಮುಟ್ಬಾರ್ದು, ಯಾಕಂದ್ರೆ ವಾಟರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅದು ಅಲೋ ಮಾಡುತ್ತೆ ಅಂತ. ಸೊ ಆದ್ರಿಂದ ಎಲೆಕ್ಟ್ರಿಸಿಟಿ ಅಲೋ ಆಗುತ್ತೆ. ಅಲೋ ಆಗ್ಬಿಟ್ಟು ಅದು ಕೀಗೆ ಟಚ್ ಆಗುತ್ತೆ. ಫ್ರಾಂಕ್ಲಿನ್ ಅದನ್ನ ಸ್ಪಾರ್ಕ್ ನ ರಿಸೀವ್ ಮಾಡಿದಾಗ ಶಾಕ್ ಹೊಡೆಯುತ್ತೆ. ಓಕೆ, ಶಾಕ್ ಅಂದ್ರೆ ಸಾಯೋ ಮಟ್ಟಕ್ಕಲ್ಲ, ಒಂದು ಚಿಕ್ಕ ಜರ್ಕ್ ಆದಂಗ ಆಗುತ್ತೆ. ಸೊ ದಟ್ ಹಿ ಪ್ರೂವ್ಸ್ ದಟ್ ಲೈಟ್ನಿಂಗ್, ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಲೈಟ್ನಿಂಗ್ ಇಸ್ ಅ ನ್ಯಾಚುರಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅನ್ನೋದನ್ನ ಅವರು ಪ್ರೂವ್ ಮಾಡ್ತಾರೆ. ಏನ್ ಪ್ರೂವ್ ಮಾಡ್ತಾರೆ? ಲೈಟ್ನಿಂಗ್ ಇಸ್ ಅ ನ್ಯಾಚುರಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಅವರು ಪ್ರೂವ್ ಮಾಡ್ತಾರೆ. Lightning is the natural electrical discharge. ಇದನ್ನ ಈ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಮೂಲಕ ಪ್ರೂವ್ ಮಾಡ್ತಾರೆ. ಫಸ್ಟ್ ಇವ್ರನ್ನೆಲ್ಲ ಹುಚ್ಚ, ಇವನೇನೋ ಮಾಡ್ತಾ ಇದ್ದಾನೆ, ಬಿಕಾಸ್ ಯಾವ್ದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೂ ಪ್ರಪಂಚ ಮಾತಾಡೋದ್ ಹಾಗೇನೆ. ಬಟ್ ಅದನ್ನ ಅವರು ಸರಿಯಾದ ರೀತಿಲಿ ಪ್ರೂವ್ ಮಾಡಿದ್ಮೇಲೆ ಅವ್ರನ್ನ ಸೈಂಟಿಸ್ಟ್ ಅಂತ ಕರೀತಾರೆ ಅಲ್ವಾ? ಅದಕ್ಕೆ ಹುಚ್ಚರನ್ನೆಲ್ಲ ಸೈಂಟಿಸ್ಟ್ ಅಂತಾನೆ ಹೇಳೋದು. ಸೊ ಇಟ್ಸ್ ಲೆಟ್ ಟು ದ ಇನ್ವೆನ್ಷನ್ ಟು ದ ಲೈಟ್ನಿಂಗ್ ರಾಡ್, ಅ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ದಿಸ್ ಡಿಸ್ಕವರಿ ಡಿಸೈನ್ ಟು ಪ್ರೊಟೆಕ್ಟ್ ಬಿಲ್ಡಿಂಗ್ಸ್ ಫ್ರಮ್ ಲೈಟ್ನಿಂಗ್ ಸ್ಟ್ರೈಕ್. ಸೊ ಇದರಿಂದ ಆ ಲೈಟ್ನಿಂಗ್ ಸ್ಟ್ರೈಕ್ ಆದಾಗ ಬಿಲ್ಡಿಂಗ್ಸ್ ಗಳನ್ನ, ವ್ಯಕ್ತಿಗಳನ್ನ ಕಾಪಾಡ್ಲಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಒಂದು ದೊಡ್ಡ ಮೈಲಿಗಲ್ಲಾಗಿ ನಿಲ್ತು. ಸೊ ದಿಸ್ ವಾಸ್ ಅಬೌಟ್ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಒಂದು ಎಕ್ಸ್ಪೆರಿಮೆಂಟ್. ಅದ್ರ ಮೂಲಕ ಅವ್ರು ಹೇಗೆ ಲೈಟ್ನಿಂಗ್ ಇಂದ ನಮ್ಮನ್ನೆಲ್ಲ ಅಂದ್ರೆ ಲೈಟ್ನಿಂಗ್ ಅನ್ನೋದು ಒಂದು ನ್ಯಾಚುರಲ್ ಫೆನೋಮೆನಾ ಅನ್ನೋದು ಯಾವ ರೀತಿ ತೋರಿಸಿದ್ರು ಅನ್ನೋದ್ರ ಕುರಿತು ಈ ವಿಷಯ ಆಗಿತ್ತು. ಸೊ ಅದಾದ್ಮೇಲೂ ಕೂಡ ಅರೌಂಡ್ 2000 ಇಯರ್ಸ್ ಬೇಕಾಯ್ತು ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಈಗಲೂ ಸಹ ವಿ ಆಲ್ ಸಿ ಹೌ ದೇ ಆರ್ ರಿಲೇಟೆಡ್ ಟು ದ ಲೈಟ್ನಿಂಗ್ ಇನ್ ದ ಸ್ಕೈ ಅಂತ. ಸೊ ಕೆಲವೊಂದು ಆಕ್ಟಿವಿಟೀಸ್ ಗಳನ್ನ ನೀವು ಪರ್ಫಾರ್ಮ್ ಮಾಡು ಕೂಡ ಲೈಟ್ನಿಂಗ್ ಬಗ್ಗೆ ತಿಳ್ಕೊಬಹುದು. ಒಂದ್ ಸಚ್ ಬಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಸ್ಕೇಲ್ ನ ತೆಗೆದುಕೊಳ್ಳಿ. ಪ್ಲಾಸ್ಟಿಕ್ ಸ್ಕೇಲ್ ಇದೆಯಲ್ಲ ನಿಮ್ಮ ಹತ್ರ? ಓಕೆ, ಡ್ರಾ ಮಾಡ್ತಿರ್ಲ ಪ್ಲಾಸ್ಟಿಕ್ ಸ್ಕೇಲ್ ನ ತಗೊಂಡು ಯಾವ್ದಾದ್ರು ಡ್ರೈ ಹೇರ್ ಇದ್ರೆ ಆ ಹೇರ್ಗೆ ಚೆನ್ನಾಗಿ ಉಜ್ಬಿಟ್ಟು ಸ್ಮಾಲ್ ಸ್ಮಾಲ್ ಪೇಪರ್ ಪೀಸಸ್ ನ ಹಾಕಿ ಅದನ್ನ ಇಟ್ಟಾಗ ಅದ್ ಅಟ್ರಾಕ್ಟ್ ಆಗುತ್ತೆ. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಇದು ಯಾವ್ದೋ ಮ್ಯಾಜಿಕ್ ಅನ್ನೋ ರೀತಿ ನೋಡ್ತಾ ಇದ್ವಿ. ಬಟ್ ಅದ್ರ ಹಿಂದೆ ಇರುವಂತಹ ಸೈನ್ಸ್ ಏನು ಅಂತ ಗೊತ್ತಾದ್ಮೇಲೆ ಸೊ ವಿ ಫೀಲ್ ಎಂಬ್ಯಾರಸ್ಡ್, ಯಾಕೆ ನಾವ್ ಆ ರೀತಿ ಅನ್ಕೊಂತಾ ಇದ್ವಿ ಅಂತ. ಇದನ್ನ ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದೇ ತರ ಒಂದು ಎಕ್ಸ್ಪೆರಿಮೆಂಟ್ ನಾನ್ ನಿಮ್ಗೆ ಮಾಡಿ ತೋರಿಸ್ಬೋದು. Ma'am, we can't see the kite and ಕಾಣಿಸಲ್ಲ ಮಕ್ಳೇ. I didn't show you the kite at all. Okay, you can't see the kite. I just showed you the picture where Benjamin Franklin was trying with this experiment ಅಂತ. ಕೈಟ್ ಎಲ್ಲೋ ಮೇಲೆ ಆಕಾಶದಲ್ಲಿದೆ. How do you see that? ಸೊ ಇದೊಂದು ಸ್ಟ್ರಿಂಗ್ ಅನ್ನ ಇಟ್ಕೊಂಡು ಕೈಗೆ ಅವರ ಸಿಲ್ಕ್ ಗೌಸನ್ನ ಹಾಕಿದ್ರು.
ಅಂಡ್ ಆ ಒಂದು ಕೀನ ಹಿಡ್ಕೊಂಡಿದ್ರು ಬಿಕಾಸ್ ಅದು ಎಲೆಕ್ಟ್ರಿಸಿಟಿನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಸೊ ಲೈಟ್ನಿಂಗ್ ಅಲ್ಲಿ ನ್ಯಾಚುರಲ್ ಆಗಿ ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗುತ್ತೆ ಅಂತ ಪ್ರೂವ್ ಮಾಡಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ನ ಅವರು ತೋರಿಸಿದ್ರು. ಓಕೆ, ವೆಲ್, ಸೊ okay, it's okay to ask questions. Never ever stop yourself from asking the question. So we have got another question. Ma'am, what is electrical discharge? ಏನಿರಬಹುದು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ? Anyone who wants to tell? No feeling sorry, no sorry question. That's fine. Question is very important. Questions ಕೇಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. What is electrical discharge? ಸಡನ್ ಫ್ಲೋ ಆಫ್ ಎಲೆಕ್ಟ್ರಿಸಿಟಿನ ನಾವ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಮೀಡಿಯಂ ಮೂಲಕ ಮಾತ್ರ ಅದು ಪಾಸ್ ಆಗಕ್ ಸಾಧ್ಯ. ಈ ಫಿಲಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಹಿಂಗ್ ಕೈ ಇಟ್ಟ ತಕ್ಷಣ ಎಲೆಕ್ಟ್ರಿಸಿಟಿ ಮೂವ್ ಆಗುತ್ತೆ, ಅದೆಲ್ಲ ನಿಜ ಅಲ್ಲ, ದಟ್ಸ್ ಅ ಫಿಕ್ಷನ್. ಓಕೆ, ಒಂದು ಮೋಡ್ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಆಗೋದನ್ನ ನಾವು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಹೀಗೊಂದ್ ಕೈ ಇಟ್ಟು ಇನ್ನೊಂದ್ ಕೈ ಇಟ್ಟ ತಕ್ಷಣ ಎಲೆಕ್ಟ್ರಿಸಿಟಿ ಫಿಲಮ್ಗಳೆಲ್ಲ ತೋರ್ಸಲ್ಲ, ಆ ರೀತಿ ಪಾಸ್ ಆಗೋದಿಲ್ಲ. ಸೊ ಒಂದು ವೈರ್ ಮೂಲಕನೋ ಅಥವಾ ಯಾವ್ದಾದ್ರು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಏನಿರುತ್ತೆ, ಕಬ್ಬಿಣನೋ ಅಂತದ್ರ ಮೂಲಕ ಪಾಸ್ ಆಗಕ್ಕೆ ನಾವು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ನಿಮ್ಗೆ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ಐ ಶೋ ಯು ಅ ಸಿಮ್ಯುಲೇಷನ್. ಇಟ್ ಇಸ್ ವೆರಿ ನೈಸ್ ಟು ನೋ ಅಬೌಟ್ ದ ಸಿಮ್ಯುಲೇಷನ್. ಫಸ್ಟ್ ಆಫ್ ಆಲ್ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? No, it's okay. I haven't shared only. ಈಗ can you all see my screen? Give me a heads up. Yes, great. ಸೊ ಇಲ್ಲಿ ಒಬ್ಬ ವ್ಯಕ್ತಿನ ಕಾಣಬಹುದು ನೀವು. ಇದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೆ ಹೇಗ್ ಬದಕಾಗುತ್ತೆ ಅನ್ನೋದನ್ನ ನಮ್ಗೆ ತೋರಿಸುತ್ತೆ. ಸೊ ಈಗ ನಾ ಒಂದು ಎಕ್ಸ್ಪೆರಿಮೆಂಟ್ ಹೇಳಿದ್ನಲ್ಲ, ಡ್ರೈ ಇರುವಂತಹ ಕೂದಲಿಗೆ ನೀವು ಚೆನ್ನಾಗಿ ಸ್ಕೇಲ್ ನ ರಬ್ ಮಾಡಿದಾಗ ಏನಾಗುತ್ತೆ, ಆ ಸ್ಕೇಲ್ ಇಂದ ಸ್ಮಾಲ್ ಪೇಪರ್ ಪೀಸಸ್ ನ ಅಟ್ರಾಕ್ಟ್ ಮಾಡ್ಕೊಬಹುದು ಅಂತ. ಅದೇ ತರಾನೇ ಒಂದು ಕಾರ್ಪೆಟ್ಗೆ ಈ ವ್ಯಕ್ತಿ ಏನ್ ಮಾಡ್ತಾನೆ, ಕಾಲ್ನ ರಬ್ ಮಾಡ್ತಾನೆ ಹೀಗೆ. ಸೊ ಏನಾಗ್ತಾ ಇದೆ, ಇದ್ರಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅಂದ್ರೆ ಪ್ರೇತ, ಭೂತ ಆ ತರದಲ್ಲ. ಓಕೆ, ಸೊ ನೆಗೆಟಿವ್ ಎನರ್ಜಿ ಅಂದ್ರೆ ಎಲೆಕ್ಟ್ರಾನ್ಸ್. ಓಕೆ, ಎಲೆಕ್ಟ್ರಿಸಿಟಿಲಿ 2 ತರ ಎನರ್ಜಿ ಇರುತ್ತೆ, ಆಕ್ಚುಲಿ 3 ತರ ಎನರ್ಜಿ ಇರುತ್ತೆ. ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಅಂತ. ಪ್ರೋಟಾನ್ಸ್ ಅಂದ್ರೆ ಪಾಸಿಟಿವ್ ಎನರ್ಜಿ, ನ್ಯೂಟ್ರಾನ್ಸ್ ಅಂದ್ರೆ ಮಿನಿಮಲಿಸ್ಟಿಕ್ ಆಗಿರುತ್ತೆ, ಎಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್ ಎನರ್ಜಿ. ಸೊ ಈ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನ ಈ ರೀತಿ ಘರ್ಷಣೆಗೆ ಒಳಗಾದಾಗ ಅದು ಅವನ ಬಾಡಿಗೆ ಪಾಸ್ ಆಗುತ್ತೆ. ಅವನ ಬಾಡಿಯಿಂದ ಇನ್ನು ಫಾಸ್ಟ್ ಆಗಿ ಮಾಡ್ತೀನಿ ನೋಡಿ, ಹಿಂಗೆ ಕೈ ನೋಡಿ ಒಂದ್ ಎಲೆಕ್ಟ್ರಿಕ್ ನಾಬ್ ಅಥವಾ ಈ ಮನೆ ಬಾಗ್ಲಿನ ಸಡನ್ ಆಗಿ ಮುಟ್ಟ ತಕ್ಷಣ ಕರೆಂಟ್ ಹೊಡೆದಂಗ ಆಗ್ಬಿಡುತ್ತೆ. ಎಷ್ಟೋ ಸಲ ಈ ಗ್ಯಾಸ್ ನ ಆನ್ ಮಾಡಿ ಈ ಲೈಟರ್ ನ ಹಾಕಿದ ತಕ್ಷಣ ನಮ್ಗೊಂಥರ ಕರೆಂಟ್ ಹೊಡೆದಂಗ ಆಗುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ದಟ್ ಇಸ್ ಮೂವಿಂಗ್. ಅಗೇನ್ ಐ ಶೋ ಯು ದಿಸ್ ಎಕ್ಸ್ಪೆರಿಮೆಂಟ್ ವಿತ್ ವಾಯ್ಸ್. ಓಕೆ, ಸೊ ಏನಾಗ್ತಾ ಇದೆ, ಇಲ್ಲಿಂದ ಆ ಒಂದೊಂದ್ಸಲ ನಾವು ಕೈನ ಜೋರಾಗಿ ರಬ್ ಮಾಡ್ಬಿಟ್ಟು ಯಾರನ್ನಾದ್ರೂ ಹಿಡಿದಾಗ ನಮ್ ಕರೆಂಟ್ ಹೊಡೆದಂಗ ಆಗುತ್ತೆ. ಸೊ ಇದನ್ನೆಲ್ಲ ದಿನನಿತ್ಯ ನಾವೆಲ್ಲ ಆಟ ಆಡ್ತಾ ಇದ್ವಲ್ಲ ಚಿಕ್ಕವರಿದ್ದಾಗ್ಲಿಂದ. ನೀವಿನ್ನು ಚಿಕ್ಕವ್ರೆ, ಅದ್ ಬೇರೆ ವಿಷಯ. ಅಗೇನ್ ಐಲ್ ಶೋ ಯು. ಸೊ ಏನಾಗ್ತಾ ಇದೆ ಇಲ್ಲಿ, ಎಲೆಕ್ಟ್ರಿಸಿಟಿ ಅನ್ನೋದು ಪಾಸ್ ಆಗ್ತಾ ಇದೆ ಅಲ್ವಾ? ಟೆಲ್ ಒನ್ಸ್ ಅಗೇನ್ ಮ್ಯಾಮ್. ಓಕೆ, ಸೊ ಏನಾಗುತ್ತೆ ಇಲ್ಲಿ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಈ ರೀತಿಯಾಗಿ ಘರ್ಷಣೆಗೆ ಒಳಗಾದಾಗ, ವೆನ್ ಫ್ರಿಕ್ಷನ್ ಹ್ಯಾಪನ್ಸ್, ಆ ನಂತರ ನೀವ್ ಯಾವ್ದಾದ್ರು ಒಂದು ವಸ್ತುವನ್ನ ಮುಟ್ಟಿದಾಗ ನಿಮ್ಗೆ ಶಾಕ್ ಹೊಡೆದಂತಹ ಅನುಭವ ಆಗುತ್ತೆ. ಇದನ್ನ ನಾವು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಕ್ಲಿಯರ್? ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನಮ್ಗೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬಗ್ಗೆ ತಿಳಿಸ್ಕೊಡುತ್ತೆ. ಅದೇ ತರ ಮತ್ತೊಂದು ಎಕ್ಸ್ಪೆರಿಮೆಂಟ್ ಇದೆ. ಐ ವುಡ್ ಲೈಕ್ ಟು ಶೋ ದಟ್ ಎಕ್ಸ್ಪೆರಿಮೆಂಟ್ ಟು ಯು ಇನ್ ದ ನೆಕ್ಸ್ಟ್ ಸೆಷನ್. ನಾಟ್ ರಿಯಲಿ, ಈಗಿನ ಸೆಷನ್ ಅಲ್ಲೇ ತೋರಿಸಬಹುದು. ಕೈಂಡ್ಲಿ ವೇಟ್ ಅ ಮೊಮೆಂಟ್. ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಎಸ್. ಇಲ್ಲಿ ಏನಾಗ್ತಾ ಇದೆ, ಒಂದು ಸ್ವೆಟರ್ ಇದೆ. ಸ್ವೆಟರ್ ಅಲ್ಲಿ ಪ್ಲಸ್ ಮೈನಸ್ ಅಂತ ಮಾರ್ಕ್ಸ್ ಇದೆ. ಪ್ಲಸ್ ಅಂದ್ರೆ ಪಾಸಿಟಿವ್ ಎನರ್ಜಿ ಅಥವಾ ಪ್ರೋಟಾನ್ಸ್ ಅಂತ, ಮೈನಸ್ ಅಂದ್ರೆ ನೆಗೆಟಿವ್ ಎನರ್ಜಿ ಅಥವಾ ಎಲೆಕ್ಟ್ರಾನ್ಸ್ ಅಂತ. ಓಕೆ,
ನೀವ್ ಬೇಕಂದ್ರೆ ಯಾವ ಚಾರ್ಜಸ್ ತೋರಿಸದೆ ಹಾಗೆ ಇರಬಹುದು, ಅಥವಾ ಎಲ್ಲಾ ಆ ಚಾರ್ಜಸ್ ತೋರಿಸಬಹುದು. ಸೊ ಏನಾಗುತ್ತೆ, ಸೇಮ್ ಆ ಸ್ಕೇಲ್ ನ ತಲೆ ಕೂದಲು ರಬ್ ಮಾಡ್ಬಿಟ್ಟು ಹೇಗೆ ಪೇಪರ್ ಪೀಸ್ ನ ಅಟ್ರಾಕ್ಟ್ ಆಗುತ್ತೋ ಇದೇ ರೀತಿ ಬಲೂನ್ ನ ಈ ಸ್ವೆಟರ್ ಗೆ ನಾನು ರಬ್ ಮಾಡಿದಾಗ ಅದ್ರಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಈ ಬಲೂನ್ ತೆಗೆದುಕೊಳ್ಳುತ್ತೆ. ಹಿಂಗ್ ಬಿಟ್ಟಾಗ್ಲೂ ಕೂಡ ಇಟ್ಸ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದ ಸ್ವೆಟರ್. ಓಕೆ, ಸೊ ಇನ್ನೊಂದಿಷ್ಟು ಬಲೂನ್ ನ ತರ್ತೀನಿ. ಸೊ ಇದನ್ನ ಇಲ್ಲಿಗೆ ರಬ್ ಮಾಡ್ತೀನಿ ಅಗೇನ್. ಸೊ ಸ್ವಲ್ಪ ಎಲೆಕ್ಟ್ರಾನ್ಸ್ ಮಿಕ್ಕಿದೆಯಲ್ಲ, ಅದನ್ನ ಇನ್ನೊಂದು ಬಲೂನ್ ತಂದು ಇಲ್ಲಿಗೆ ರಬ್ ಮಾಡಿದಾಗ ಅದು ಗೋಡೆಗೆ ಅಂಟ್ಕೊಡುತ್ತೆ, ಗೋಡೆಗೆ ಅಟ್ರಾಕ್ಟ್ ಆಗಿ ನಿಲ್ಲುತ್ತೆ. ಸೊ ಕೆಲವೊಂದ್ಸಲ ಈ ಮ್ಯಾಜಿಕ್ ಶೋಸ್ ಗಳಲ್ಲೆಲ್ಲ ಈ ರೀತಿ ಮ್ಯಾಜಿಕ್ ಮಾಡಿ ತೋರಿಸ್ತಾರೆ, ಬಲೂನ್ ನ ಚೆನ್ನಾಗಿ ರಬ್ ಮಾಡ್ಬಿಟ್ಟು ಒಂದು ಸರ್ಫೇಸ್ ಅಂಟ್ಕೊಳೋ ಹಾಗೆ. ಸೊ ಅದ್ರಲ್ಲಿ ಮ್ಯಾಜಿಕ್ ಏನು ಇರೋದಿಲ್ಲ, ಅದ್ರ ಹಿಂದೆ ಸೈನ್ಸ್ ಮಾತ್ರ, ವಿಜ್ಞಾನ ಒಂದೇ ಅಡಕವಾಗಿರುತ್ತೆ, ಹೇಗೆ ಅದು ಇನ್ನೊಂದು ವಸ್ತುವಿನ ಕಡೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇಫ್ ದಿಸ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ವಾಸ್ ಟೂ ಫಾಸ್ಟ್ ನಿಮ್ಗೆ ಲಾಸ್ಟ್ಗೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಲೂನ್ ಸಿಮ್ಯುಲೇಷನ್ ಮತ್ತೊಮ್ಮೆ ತೋರಿಸ್ತೀನಿ. ಆಸ್ ಐ ಹ್ಯಾಡ್ ಪ್ರಾಮಿಸ್ಡ್ ಯು ಅರ್ಲಿಯರ್, ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಏನಾದ್ರೂ ಸಂಶಯಗಳಿದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಮೆಸೇಜಸ್ ಗಳನ್ನ ಹಾಕಬಹುದು. ಹೌ ಡಿಡ್ ಯು ಫೈಂಡ್ ಟುಡೇಸ್ ಕ್ಲಾಸ್? ವಾಸ್ ಇಟ್ ಇಂಟ್ರೆಸ್ಟಿಂಗ್? Do you have any questions or doubts? Please put your messages in the chat box. Firstly, class ಅರ್ಥ ಆಯ್ತಾ? Interested, ma'am. Thank you so much. So what is that you want to ask questions? Questions ಏನಿದೆ ಇವತ್ತಿನ ಕ್ಲಾಸ್ ನಿಮ್ಗೆ? No questions? Do you have any doubts in today's class? I'll wait for you another 10 seconds. I'll request the other tutor to wait for you. Do you have any questions or doubts? You can post it in the chat box, which shall be answered in the next session. The class was very interesting. Ma'am, why balloon attract to the wall? Very good question. Okay. One question noted down. What is phenomena? I have explained you in the starting of the session, child. What is phenomena? Explain ಮಾಡಿದೀನಿ. Okay. Thank you so much for all your responses. We'll definitely answer with your balloon doubt in the next session. We can't see the kite. The kite has been screenshotted, so you can't see it. Thank you so much for all your responses. Have a very good day. Bye.